ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಹಿಪುಟ್ಟ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಎಲ್ರಿಗೂ ಒಂದು ಉಟ್ಟು ತಂದಿದ್ದೀನಿ. ಸೊ ಆ ಉಟ್ಟನ್ನು ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಚಿಪ್ಪುಂಟು, ಆಮೇಲೆ ಜುಟ್ಟುಂಟು, ಪೂಜಾರಿ ಎಲ್ಲ, 3 ಕಣ್ಣುಂಟು, ಹರನಲ್ಲ ನಾನ್ಯಾರು ಅಂತ. ಸೊ ಹಂಗೇ ನಾನು ಇದ್ರ ಜೊತೆಗೆ ಒಂದು ಚಿಕನ್ ರೆಸಿಪಿನೂ ಸಹ ನಿಮಗೋಸ್ಕರ ನಾನು ತೊಗೊಂಬಂದಿದ್ದೀನಿ. ಸೊ ಆ ಚಿಕನ್ ರೆಸಿಪಿದು ಐಟಮ್ಸ್ನ ಈಗ ಏನೇನಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನಮಗೆ ಬೇಕಾಗಿರುವ ಸಾಮಗ್ರಿಗಳು: ಚಿಕನ್ನು, ಕೊತ್ತಂಬರಿ, ಪುದೀನ, ಆಮೇಲೆ ಧನಿಯಾ, ಚಿಕನ್ ಮಸಾಲ, ಖಾರದ ಪುಡಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ, ಕಾಯಿ, ಆಮೇಲೆ ಟೊಮೆಟೊ, ಪುದೀನ, ಕೊತ್ತಂಬರಿ. ಮತ್ತು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ನೋಡೋಣ ಯಾರು ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡು. ಸೊ ನೋಡಿ, ಈಗ ಪ್ಯಾನ್ ಬಿಸಿ ಆದಮೇಲೆ ನಾವು ಉದ್ದಕ್ಕೆ ಹೆಚ್ಚಿಟ್ಟಿದ್ಕೊಂಡಿರುವಂತಹ ಈರುಳ್ಳಿಯನ್ನು ಸಹ ನಾವು ಹಾಕ್ತಾಯಿದ್ದೀವಿ. ಈ ಥರ ಉದ್ದಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಚೆನ್ನಾಗೇ ನಾವು ಎಣ್ಣೆಗೆ ಹಾಕಿರುವಂಥ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಯಾವ ಥರ ಫ್ರೈ ಮಾಡ್ಕೊಬೇಕಂದ್ರೆ ಈರುಳ್ಳಿ ಫುಲ್ಲು ಬ್ರೌನ್ ಕಲರ್ ಆಗಬೇಕು ಫ್ರೆಂಡ್ಸ್, ಅಂದರೆ ಕಂದು ಬಣ್ಣ ಬರಬೇಕು ಈರುಳ್ಳಿ. ಆ ಥರ ನಾವು ಈರುಳ್ಳಿಯನ್ನು ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ನಾವು ಅದೇ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇತ್ತಲ್ವ, ಅದು ಹಾಕ್ಕೊಂಡಿದ್ದೀವಿ. ಮತ್ತು ಈಗ ನಾವು ಹುರಿದಿಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಸಹ ತಣ್ಣಗಾದ ಮೇಲೆ ಜಾರಿಗೆ ಹಾಕ್ಕೊಬೇಕು ಫ್ರೆಂಡ್ಸ್. ಮತ್ತು ಚಕ್ಕೆಯನ್ನು ಸಹ ಒಂಚೂರು ಸೇರಿಸ್ಕೊಳ್ಳಿ. ಚಕ್ಕೆಯನ್ನು ನಾನು ಸ್ಕಿಪ್ ಮಾಡಿದ್ದೀನಿ, ಸೊ ಚಕ್ಕೆನ ನೀವು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಕೊತ್ತಂಬರಿ, ಪುದೀನನ ಸಹ ಹಾಕ್ಕೊಂಡು ರುಬ್ಬಿಟ್ಕೊಂಡು ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಇದೇ ಥರನೇ ಇದೇ ಕಲರೇ ಬರಬೇಕು. ಮತ್ತು ಎಣ್ಣೆ ಹಾಕ್ಕೊಳ್ಬೇಕು ಪ್ಯಾನ್ಗೆ. ಎಣ್ಣೆ ಹಾಕ್ಕೊಂಡು ಮತ್ತು ನಾವು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರ್ತೀವಲ್ವ, ಸೊ ಈರುಳ್ಳಿನ ಈಗ ಅದು ಹಾಕ್ಕೊಬೇಕು. ನಿಮ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು ಎಣ್ಣೆಯನ್ನು ಸಹ ಹಾಕ್ಕೊಳ್ಳಿ. ಆದರೆ ಎಣ್ಣೆ ಬಿಸಿ ಆದಮೇಲೆ ನೀವು ಈರುಳ್ಳಿ ಅನ್ನೋದನ್ನು ಹಾಕಬೇಕು ಫ್ರೆಂಡ್ಸ್. ನೋಡಿ ಆ ಥರ ಕೈ ನೋಡಿ ಗೊತ್ತಾಗುತ್ತೆ, ಕೈ ಮೇಲೆ ಹಿಂಗೆ ಸ್ವಲ್ಪ ಬಿಸಿ ಆಗ್ತದೆ, ತಾಪ ಕೈಗೆ ಇರಾದ್ಮೇಲೆ. ಸೊ ಇದೇ ಥರನೇ ಈರುಳ್ಳಿಯನ್ನು ಸಹ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಳ್ಳಿ, ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ. ಇದು ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಫ್ರೆಂಡ್ಸ್. ನೋಡಿ ಈ ಥರ ಈರುಳ್ಳಿ ಹಾಕ್ಕೊಳ್ಳಿ. ಈ ಥರ ಕಾಯಿ ಸ್ಕಿಪ್ ಮಾಡಿದರೆ ಅದಕ್ಕೆ ಕಾಯಿ, ತುರಿದಿಟ್ಕೊಂಡಿರುವಂತಹ ಕಾಯಿ. ಈಗ ಕಾಯನ್ನು ಸಹ ನಾವು ಬ್ಲೈಂಡರ್ಗೆ ಹಾಕ್ಕೊಂಡು ಬ್ಲೈಂಡ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ನೋಡಿ ಕೊತ್ತಂಬರಿ, ಪುದೀನ, ಶುಂಠಿ ಮತ್ತು ಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿರುವಂಥದ್ದು ಒಂದು ಪೇಸ್ಟ್ ಅದು. ಸೊ ಈಗ ಈರುಳ್ಳಿ, ಟೊಮೆಟೊ ಎಲ್ಲನೂ ಫ್ರೈ ಆಗ್ತಾಯಿದೆ. ಮತ್ತು ಇವಾಗ ಕಾಯಿ ಹಾಕಿದ್ವಲ್ಲ, ಆ ಕಾಯಿ ಇದನ್ನು ರುಬ್ಬಿಟ್ಕೊಂಡು ತಂದಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ, ಚಿಕನ್ ಮಸಾಲಾನು ಸ್ವಲ್ಪ ಮತ್ತೆ ಒಂಚೂರು ಆ್ಯಡ್ ಮಾಡಿಕೊಂಡು ಮತ್ತೆ ನಾವು ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ. ನೀವು ಇದೇ ಥರ ಮೆಥಡಲ್ಲಿ ಮಾಡಿದ್ರೆ ಇದೇ ಥರನೇ ಆದಷ್ಟು ಈಸಿಯಾಗಿರುವ ಚಿಕನ್ ರೆಸಿಪಿ ರೆಡಿ ಆಗುತ್ತೆ. ನೋಡಿ ಬ್ಲೆಂಡ್ ಮಾಡ್ಕೊತಾ ಇದ್ದೀವಿ. ನೋಡಿ ಟೊಮೆಟೊ ಎಲ್ಲ ಫುಲ್ಲು ಮೆತ್ತಗಾಗಿದೆ. ಈಗ ಚಿಕನಲ್ಲಿ ನೀರಿನ ಅಂಶ ಎಲ್ಲ ಇರಬಾರ್ದು, ಚೆನ್ನಾಗಿ ಹಿಂಡ್ಕೊಂಡಿರುವಂತಹ ಚಿಕನ್ನು. ಸೊ ನೀರೆಲ್ಲ ಚೆನ್ನಾಗಿ ಹಿಂಡಿ ಸೊ ನಾವು ಹಾಕ್ಕೊಂಡಿದ್ದೀವಿ. ಈಗ ಅದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ. ಈಗ ಅದನ್ನು ಫ್ರೈ ಮಾಡ್ಕೊಬೇಕು ಉಪ್ಪು ಹಾಕ್ಕೊಂಡು. ಮತ್ತು ಇದಕ್ಕೆ ಖಾರದ ಪುಡಿ, ಉಪ್ಪು, ಧನಿಯಾ ಪುಡಿ, ನಂತರ ಚಿಕನ್ ಮಸಾಲನೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಚಿಕನ್ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಇವಷ್ಟನ್ನು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನಿಮಗೆ ಖಾರ ಹೇಗೆ ತಿಂತೀರೋ ಸೊ ಅದ್ರ ಮೇಲೆ ಖಾರದ ಪುಡಿನ ನೀವು ಹಾಕ್ಕೊಳ್ಳಿ. ಅದೇ ಜಾಸ್ತಿ ಹಾಕ್ಕೊಂಬಿಡಿ, ಕೆಂಪಗಾಗಿಬಿಡುತ್ತೆ. ಮೆಣಸಿನ್ಕಾಯಿನೂ ನೀವು ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಬರಬೇಕು. ನಂತರ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ, ಪುದೀನ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಿ. ಸೊ ಕೊತ್ತಂಬರಿ, ಪುದೀನ ಅದನ್ನು ಹೆಚ್ಚಿಟ್ಕೊಂಡಿರೋದು. ಈಗ ಅದ್ರ ಮೇಲೆ ಒಂಚೂರು ಕೊತ್ತಂಬರಿ, ಪುದೀನ ಸಹ ಆ್ಯಡ್ ಮಾಡಿಕೊಡಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬನ್ನಿ.
ಮಿಕ್ಸ್ ಮಾಡ್ಕೊಂಡು ಎರಡು ನಿಮಿಷ ಬಿಟ್ಟು ಸೊ ನಾವು ಮಾಡ್ಕೊಂಡಿದ್ದು ಅಂದರೆ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನು ಸಹ ನಾವು ಇವಾಗ ಆ್ಯಡ್ ಮಾಡ್ಕೊಂಡಿದ್ವಿ. ನೋಡಿ ಫ್ರೆಂಡ್ಸ್, ಪೇಸ್ಟ್ ಹಾಕ್ಕೊಂಡಿದ್ವಿ. ಪೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ಪೇಸ್ಟು. ಸೊ ಇದೆಲ್ಲ ಸಿಂಪಲ್ ರೆಸಿಪಿ, ಈಸಿಯಾಗಿ ಮಾಡ್ಕೊಳ್ಬೋದು, ಬ್ಯಾಚುಲರ್ಸ್ ಆದರೂ ಓಕೆ. ನೋಡಿ ಇದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ಫ್ರೆಂಡ್ಸ್. ಸೊ ಆ ಥರ ಚೆನ್ನಾಗಿ ಬಾಯ್ಲ್ ಆಗೋ ತನಕ ಅದನ್ನು ಬಿಟ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಅಂತ. ಇದೇ ಥರನೇ ಚೆನ್ನಾಗಿ ಬಾಯ್ಲ್ ಆಗಬೇಕು ಫ್ರೆಂಡ್ಸ್. ಬಾಯ್ಲ್ ಆದ ನಂತರ ನೋಡಿ ಚಿಕನ್ ರೆಸಿಪಿ ರೆಡಿ ಆಗಿದೆ. ಸೊ ಈಗ ತಿನ್ನೋಕ್ಕೆ ರೆಡಿಯಾಗಿದೆ ಅಂತ.